ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಸೊ ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲನೇ ಎಪಿಸೋಡು ರಿಲೀಸ್ ಆಗಿದೆ. ನಿನ್ನೆ 12 ಗಂಟೆಗೆ ಏರ್ ಆಗಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಇವತ್ತಿನ ಶೋ 9 ಗಂಟೆಗೆ ನೀವು ಕಲರ್ಸ್ ಕನ್ನಡದಲ್ಲಿ ನೋಡ್ಬೋದು. ಬಟ್ ಜಿಯೋ ಹಾಟ್ಸ್ಟಾರ್ ಆಲ್ರೆಡಿ ರಿಲೀಸ್ ಆಗಿದೆ. ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡ್ ಬನ್ನಿ. ನೋಡೋಕ್ಕಿಂತ ಮುಂಚೆ ನಮ್ದು ಒಂದು ಎಪಿಸೋಡ್ಸ್ ರಿವ್ಯೂ ಇರುತ್ತೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ ಕಂಪ್ಲೀಟ್ ಆಗಿ ಲೈಕ್ ಆಮೇಲೆ ಕುತ್ಕೊಂಡು ಎಪಿಸೋಡ್ನ ಇದು ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಎಪಿಸೋಡ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಯಾರಾದ್ರೂ ನೀವು ನೋಡಿದ್ರೆ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಅಂಡ್ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬನ್ನಿ ಇವಾಗ ಎಪಿಸೋಡ್ ರಿವ್ಯೂ ಕಂಪ್ಲೀಟ್ ಆಗಿ ಏನಾಯ್ತು ನೋಡ್ಕೊಬರೋಣ. ಎಪಿಸೋಡ್ ರಿವ್ಯೂ ಅನ್ನೋದಕ್ಕಿಂತ ಒಂದಷ್ಟು ತುಂಬಾ ನೆಗೆಟಿವ್ ಇದೆ ಗುರು. ಆ ಜಡ್ಜಸ್ಗಳು ಅದೇನು ಮಾತಾಡ್ತಾ ಇದ್ರೆ ಅವ್ರಿಗೆ ಗೊತ್ತಿಲ್ಲ ಆಕ್ಚುಲಿ. ಫಸ್ಟ್ ಆಫ್ ಆಲ್ ಅದೇನ್ ಗುರು ಕ್ವಶನ್ಸ್ಗಳು. ಆಮೇಲೆ ಫಸ್ಟ್ ಆಕ್ಚುಲಿ ನನ್ಗೆ ಅನ್ಸಿದ್ದೇನಂತಂದ್ರೆ ಆಲ್ಮೋಸ್ಟ್ ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ತಪ್ಪುಗಳಿದೆ ಅಂತಂದ್ರೆ, ಇವರು ಬಿಗ್ ಬಾಸ್ ಒಳಗಡೆ ಇವ್ರು ಹೋಗ್ತಾರದ್ ಏನಕ್ಕೆ, ಇವ್ರು ಪ್ರೂವ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಒಳಗಡೆ ನೀನ್ ಯಾಕೆ ಅನ್ನೋದು ಫಸ್ಟ್ ಆಫ್ ಆಲ್ ಇವ್ರಿಗೆ ಗೊತ್ತಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಏನೋ ಎತ್ತ ಕತೆ ಅಂತ ಸ್ಟಾರ್ಟಿಂಗು ಈ ಶ್ರುತಿ ಮ್ಯಾಮ್ ಆಗಿರ್ಬೋದು, ಇಲ್ಲಾಂದ್ರೆ ಸಂಗೀತ ಅವರಾಗಿರ್ಬೋದು, ವಿನಯ್ ಅವರಾಗಿರ್ಬೋದು, ಇಲ್ಲ ಚಂದನ್ ಶೆಟ್ಟಿ ಆಗಿರ್ಬೋದು, ಅವ್ರಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಐಡಿಯಾ ಇರಲಿಲ್ಲ. ಏನೋ ಹೋದ್ರು ಮಾತಾಡಿದ್ರು ಬಂದ್ರು. ಪಾಪ ಅದೇ ತರನೇ ಕಾಮನ್ ಪೀಪಲ್ಗಳು ಕೂಡ ಹೌದು, ತುಂಬಾ ಜನಕ್ಕೆ ವರ್ತೇ ಇಲ್ಲ ಅಂತ ಹೇಳ್ತಾರೆ, ವೇಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಹೆಂಗೂರು ಹೇಳ್ತಾರೆ ವೇಸ್ಟ್ ಕ್ಯಾಂಡಿಡೇಟ್ ಅಂತ ನೀವು? ಬಿಗ್ ಬಾಸ್ ಅಲ್ಲಿ ಇದೇ ತರ ಬಿಗ್ ಬಾಸ್ ಅಲ್ಲಿ ಏನಾದ್ರು ಈ ತರ ರೂಲ್ಸ್ ಇದೆಯಾ ಹಿಂಗೆ ಇರಬೇಕು ಅಂತ? ನಿಮ್ದು ಯೂನಿಕ್ ಕ್ಯಾರೆಕ್ಟರ್ ಆಯ್ತು ಅಂದ್ರೆ ಅವ್ರದ್ದು ಒಂದು ಯೂನಿಕ್ ಕ್ಯಾರೆಕ್ಟರ್ಗಳು. ಫಸ್ಟ್ ಆಫ್ ಆಲ್ ಅಲ್ಲಿ ಬಂದಿರೋರ್ನ ಪಾಪ ಇವರೇ ಏನೋ ಬೇಕಾಬಿಟ್ಟಿ ಮಾಡತ್ರ ಮಾಡಿ ಫಿಲ್ಟರ್ ಮಾಡಿ ಕಳ್ಸಿರೋದು ಅನ್ನೋ ತರನೇ ಇತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ನಿನ್ನೆ ಎಪಿಸೋಡಲ್ಲಿ ಹೇಳ್ಬೇಕು ಅಂತಂದ್ರೆ ನಿಮಗೆ ಇಷ್ಟವಾದಂಥ ಯಾರು ನೋಡಿರ್ತೀರ ಹೇಳ್ತಾರೆ, ಅದು ಯಾರು ಇಷ್ಟ ಆದ್ರೂ ನಿಮ್ಮ ಕ್ಯಾಂಡಿಡೇಟ್ ಪರವಾಗಿಲ್ಲಪ್ಪ ಇವನು ಪರವಾಗಿಲ್ಲ ಬಿಗ್ ಬಾಸ್ಗೆ ಒಳಗಡೆ ಹೋಗಿ ಸೆಲೆಕ್ಟ್ ಆಗ್ಬೋದು ಅಂತ ಅನ್ಸೋವಂಥ ವ್ಯಕ್ತಿನ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಆಕ್ಚುಲಿ ಸೆಲೆಕ್ಟ್ ಆದಂಥ 4 ವ್ಯಕ್ತಿಗಳಿದ್ದಾರೆ ಆಕ್ಚುಲಿ. 4 ಜನ ಸೆಲೆಕ್ಟ್ ಆದ್ರು. ಇಲ್ಲಿ ಒಬ್ಬರು ಬಂದು ಸ್ಟಾರ್ಟಿಂಗ್ ಅಲ್ಲಿ ಸೆಲೆಕ್ಟ್ ಆಗಿದ್ದು ಮಂಜು ಅವರು ಸೆಲೆಕ್ಟ್ ಆಗ್ತಾರೆ. ಅದಾದ್ಮೇಲೆ ನಮ್ಮ ಅವರು ಲೈಕ್ ಟೀಚರ್ ಅವ್ರು ಸೆಲೆಕ್ಟ್ ಆಗ್ತಾರೆ. ಅಗೇನ್ ಲಾಸ್ಟ್ ಅಲ್ಲಿ ಬಸ್ ಮೆಕ್ಯಾನಿಕ್ ಅವರು ಸೆಲೆಕ್ಟ್ ಆಗ್ತಾರೆ. ಅವ್ರಿಗೆ ಇದು ಸಿಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬ್ಯಾಡ್ಜ್ ಸಿಗುತ್ತೆ. ಅಂದ್ರೆ ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದಾರೆ, ಅವ್ರು ಒಳಗಡೆ ಹೋಗೋದಕ್ಕೆ ಅರ್ಹತೆ ಪಡ್ಕೊಂಡಿದ್ದಾರೆ. ಈಗ 3 ಸೆಲೆಕ್ಟ್ ಆಗಿರೋರು ನೆಕ್ಸ್ಟ್ ರೌಂಡ್ ಇನ್ನೊಂದು ರೌಂಡ್ ಇರುತ್ತೆ ಅಂತ ಪೂರ್ಣಿಮಾ ಅಂತ. ಸೊ ಬಸ್ ಕಂಡಕ್ಟರ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮೆಕ್ಯಾನಿಕ್, ಸಾರಿ ಬಸ್ ಮೆಕ್ಯಾನಿಕ್ ಅಂತ ಹೇಳಿದ್ದು ಚಂದನ್ ಶೆಟ್ಟಿ ಅಲ್ಲ, ಸಾರಿ ಚರಣ್ ಶೆಟ್ಟಿ ಅವರು ಆಕ್ಚುಲಿ. ಹೌದು. ಸೊ ಒಂದಷ್ಟು 4 ಜನ ಏನಿದ್ದಾರೆ, ಪೂರ್ಣಿಮವರು ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದಾರೆ ಇವಾಗ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಚರಣ್ ಶೆಟ್ಟಿ ಅವರಾಗಿರ್ಬೋದು ಅಂಡ್ ರ್ಯಾಪರ್ ಮಂಜು ಅವರಾಗಿರ್ಬೋದು. ಅದು ಇವಾಗಿನ ಕವಿ ಅಂತ ಆಕ್ಚುಲಿ ಅವರ ನೇಮ್ ಬಂದಿದೆ, ಮಾಡರ್ನ್ ಕವಿ ಅಂತ ಹಾಕೊಂಡಿದ್ದಾರೆ. ಅಂಡ್ ಇನ್ನೊಬ್ರು 72 ಇಯರ್ಸ್ ಓಲ್ಡ್ ಲೇಡಿ ಬಂಗಾರಪೇಟೆ ಆನೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಕೋಲಾರ ಆತರ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕಿಂತ ಮುಂಚೆ ಇನ್ನು ಅಗ್ನಿ ಪರೀಕ್ಷೆಗಳು ಇನ್ನೂ ಇದೆ ಆಕ್ಚುಲಿ. ಕಂಡೀಷನ್ಸ್ಗಳು ಏನು, ಸೊ ಏನು ಎತ್ತಕತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ಚಂದನ್ ಶೆಟ್ಟಿ ಅವ್ರು ಬರ್ತಾರೆ, ಅದಾದ್ಮೇಲೆ ಆನೆ ವಿನಯ್ ಅವ್ರು ಬರ್ತಾರೆ, ಹಂಗೆ ಸಂಗೀತ ಶೃಂಗೇರಿ ಅವ್ರು ಬರ್ತಾರೆ, ಲಾಸ್ಟ್ ಶ್ರುತಿ ಮ್ಯಾಮ್ ಬರ್ತಾರೆ. ಸೊ ಈ 4 ಜನ ಜೂರಿ ಪ್ಯಾನಲ್ ಅಂದ್ರೆ ಜಡ್ಜಸ್ ಆಗಿರ್ತಾರೆ. ಇಲ್ಲಿ ಆಂಕರ್ ಹೋಸ್ಟ್ ಆಗಿ ನಮ್ಮ ನಿರಂಜನ್ ದೇಶಪಾಂಡೆ ಅವ್ರು ಬರ್ತಾರೆ. ಸೊ ಬಂದ ತಕ್ಷಣ ನೆಕ್ಸ್ಟ್ ರೂಲ್ಸ್ ಏನು ಅಂತಂದ್ರೆ, ಇಲ್ಲಿ ಅವ್ರ ಹತ್ರ ಮುಂದ್ಗಡೆ ಬಜಾರ್ಗಳು ಇರ್ತವೆ, ಗ್ರೀನ್ ಮತ್ತೆ ರೆಡ್. ಪುಷ್ ಮಾಡಿದ್ರೆ ಗ್ರೀನ್ ಬರುತ್ತೆ, ಬ್ಯಾಕ್ ಸೈಡ್ ಪುಷ್ ಮಾಡಿದ್ರೆ ರೆಡ್ ಕಲರ್. ಇದು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ 2 ಗ್ರೀನ್ ಬಂತು ಅಂತಂದ್ರೆ ಅಂದ್ರೆ ಹೋಲ್ಡಲ್ಲಿ ಇಕ್ಕಿರ್ತಾರೆ. 2 ಗ್ರೀನ್ ಯಾರು 2 ಗ್ರೀನ್ ಕೊಟ್ಟು 2 ರೆಡ್ ಕೊಟ್ಟರೆ ಹೋಲ್ಡು. ಸೊ 3 ಗ್ರೀನ್ ಬಂತು ಅಂತಂದ್ರೆ ದೇ ಆರ್ ಪಾಸ್ ಟು ನೆಕ್ಸ್ಟ್ ಲೆವೆಲ್. ಅಂಡ್ 4 ಗ್ರೀನ್ ಎಲ್ಲರೂ 4 ಗ್ರೀನ್ ಕೊಟ್ಟರು ಅಂತಂದ್ರೆ ಸ್ಟಾರ್ ಇದನ್ನ ಬ್ಯಾಡ್ಜ್ನ ಕೊಟ್ಟು ಡೈರೆಕ್ಟ್ ಸೆಲೆಕ್ಟ್ ಅಂದ್ರೆ ಅಗ್ನಿ ಪರೀಕ್ಷೆಯಲ್ಲಿ ಮೂವ್ ಆನ್ ಆಗ್ಬೋದು ಅಂತ. ಇವರು ಜಸ್ಟ್ ಸೆಕೆಂಡ್ ರೌಂಡ್ಗೆ ಪುಷ್ ಆಗ್ತಾರೆ ಯಾರು 3 ಗ್ರೀನ್ ಕೊಟ್ರೆ. ಅಂಡ್ 1 ರೆಡ್ ಬಂದು 1 ಗ್ರೀನ್ ಬಂದು 3 ರೆಡ್ ಬಂತು ಅಂತಂದ್ರೆ ದೇ ಆರ್ ರಿಜೆಕ್ಟೆಡ್. 2 ಬಂತು ಅಂತಂದ್ರೆ ಗ್ರೀನ್ ರೆಡ್ 2 ರೆಡ್ ಹೋಲ್ಡ್ ಅಲ್ಲಿ ಇರುತ್ತೆ ಅಂತ. ಸೊ ಇದು ರೂಲ್ಸ್. ಸೊ ಇಲ್ಲಿ ಸ್ಟಾರ್ಟಿಂಗ್ ಬರ್ತಾರೆ ಯಾವುದೋ ಒಂದು ಹುಡುಗಿ ಶೆಟ್ಟಿ ಆಕ್ಚುಲಿ ಸ್ಟಾರ್ಟಿಂಗ್ ಕ್ಯಾಂಡಿಡೇಟ್ ಬರೋದು. ಸೊ ಬಂದ ನಂತರ ಅವ್ರಿಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಕ್ಯಾಂಡಿಡೇಟ್ ಬಂದವ್ರನ್ನ ಜಡ್ಜಸ್ಗಳು ಕ್ವಶನ್ ಮಾಡಬೇಕು, ಆಮೇಲೆ ಜಡ್ಜಸ್ಗಳು ಡೇರ್ ಕೊಡಬೇಕು. ಇಲ್ಲಿ ಆಂಕರೇ ನಿರಂಜನ್ ದೇಶಪಾಂಡೆ ಎದ್ದು ನಿಂತ್ಕೊಂಡು ನೀವು ಬಾಸ್ ಫೋನ್ ಮಾಡಿ ಕೆಲಸ ಬಿಟ್ಬಿಡಿ ಅಂತ ಹೇಳ್ತಾರೆ. ಯಾರಿಗೂ ಇದೆಲ್ಲ ಜಡ್ಜಸ್ 4 ಜನ ಏನ್ ಮಾಡ್ತಾ ಇದಾರೆ? ಅವ್ರ ಕಾಮನ್ ಸೆನ್ಸ್ ಬೇಡ, ಅಟ್ಲೀಸ್ಟ್ ಅವ್ರ ಹೇಳ್ಬೋದಾಗಿತ್ತಲ್ಲ, ನಾನ್ ಮಾತಾಡ್ತೀನಿರಪ್ಪ ಅಂತ ಹೇಳ್ಬೋದಾಗಿತ್ತಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಮೊಬೈಲ್ ತರಿಸ್ತಾರೆ, ಫೋನ್ ಮಾಡಿಸ್ತಾರೆ, ಬಾಸ್ಗೆ ಹೇಳ್ಬಿಟ್ಟು ಪಟಕ್ ಅಂತ ಕಟ್ ಮಾಡ್ತಾರೆ. ಅವ್ರ ಬಾಸ್ ನೋಡಿದ್ರೆ ಮೇ ಬಿ ಹೆಂಗಂತಾರೆ ಹೇಳಮ್ಮ ಅನ್ನೋ ತರ ಇರ್ತಾರೆ. ಆಕ್ಚುಲಿ ಊರಲ್ಲಿ ಇದೀನಿ ಹೇಳಮ್ಮ ಅನ್ನೋ ತರ ಇರ್ತಾರೆ. ಬಟ್ ಸ್ಟಿಲ್ ವಾಟ್ ಎವರ್ ಇಟ್ ಮೇ ಬಿ ಅವ್ರ ಬಾಸ್ ಅವ್ರ ಹತ್ರ ಮಾತಾಡ್ಕೋಬೋದ್ರೆ ನಮ್ಗೆ ಗೊತ್ತಿಲ್ಲ ಅದು. ಬಟ್ ಅಂದ್ರೆ ಮೇಲ್ ನೋಟಕ್ಕೆ ನೋಡಿದ್ರೆ ಅಥವಾ ಲೈಕ್ ಮುಂಚೆನೆ ಹೇಳಿದ್ರೇನೋ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಐ ಡೋಂಟ್ ನೋ ದಟ್ ಏನು ಎತ್ತಕತೆ ಅಂತ. ಬಟ್ ಇಲ್ಲಿ ಜಡ್ಜಸ್ ಆಗಿರೋರು ಮಾತಾಡ್ಬೇಕಾ, ಇಲ್ಲ ಹೋಸ್ಟ್ ಆಗಿರೋರು ನಿರಂಜನ್ ದೇಶಪಾಂಡೆ ಅವ್ರು ಮಾತಾಡ್ಬೇಕಾ, ಇಲ್ಲ ಅವ್ರಿಗೆ ಟಾಸ್ಕ್ ಕೊಡ್ಬೋದಾ? ಇಲ್ಲ ಮುಂಚಿತವಾಗಿ ಹೇಳ್ಬೋದಿತ್ತಲ್ಲ ನಿರಂಜನ್ ದೇಶಪಾಂಡೆ ಅವ್ರು, ನಾನು ಒಂದು ಟಾಸ್ಕ್ ಕೊಡ್ತೀನಮ್ಮ ನಿನಗೆ, ಬೇರೆ ಯಾರು ಕೊಡದೇ ಇರೋ ಅಂತ. ಸೊ ಇವ್ರು ಬಂದ ತಕ್ಷಣ ಫಸ್ಟ್ ಸ್ಟಾರ್ಟಿಂಗಲ್ಲೇ ಅದು. ಸೊ ಇನ್ನು ನೆಕ್ಸ್ಟ್ ಬರ್ತಾ ಅಷ್ಟೇ ನೆಗೆಟಿವ್ ಕಾಣಲಿಲ್ಲ, ಬಟ್ ಸ್ವಲ್ಪ ನೆಗೆಟಿವ್ ಇದೆ. ಬಟ್ ಸ್ಟಾರ್ಟಿಂಗಲ್ಲೇ ಈ ತರ ಕಾಣಿಸ್ತು. ಆ ಹುಡುಗಿನ ಅಂದ್ರೆ ಲೈಕ್ ಕೋಲ್ಡಲ್ಲಿ ಇಕ್ಕಿದ್ರೆ 2 ಗ್ರೀನ್ ಬರುತ್ತೆ, 2 ರೆಡ್ ಬರುತ್ತೆ. ಪಾಪ ಹುಡುಗಿ ಹತ್ಕೊಂಡು ಈ ಕಡೆ ಲೈಕ್ ಎಕ್ಸಿಟ್ ಆಗ್ತಾರೆ. ಸೊ ನೆಕ್ಸ್ಟ್ ಬರೋ ಕ್ಯಾಂಡಿಡೇಟ್ ಯಾರು ಅಂತಂದ್ರೆ ಮಾಡರ್ನ್ ಕವಿ ಮಂಜಾ ಅವರು. ಸೊ ಆಕ್ಚುಲಿ ಸೆಕೆಂಡ್ ಕ್ಯಾಂಡಿಡೇಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ಕೊಂಡ್ ಬರ್ತಾರೆ. ಬಟ್ ಹೋಗ್ತಾ ನನಗೂ ಸ್ವಲ್ಪ ಓವರ್ ಅಂತ ಅನ್ನಿಸ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ.
ಬಟ್ ಎನಿವೆ ಚೆನ್ನಾಗಿ ಮಾಡ್ತಾ ಇರೋ ಎಲ್ಲೋ ಒಂದು ಹುಡುಗ ಏನೋ ರ್ಯಾಪರ್ ಪರವಾಗಿಲ್ಲಪ್ಪ ಚೆನ್ನಾಗಿ ಆಡ್ತಾರೆ ಅಂದ್ರೆ ಅವ್ರ ಪ್ರತಿ ಮಾತನ್ನು ಕೂಡ ರ್ಯಾಪಲ್ಲೇ ಆಡಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ಏನೋ ಒಂದು ಸ್ವಲ್ಪ ಜಡ್ಜಸ್ಗಳು ತುಂಬಾ ಫನಿ ಅಂತ ಅನಿಸ್ತು. ನೀನ್ ಏನ್ ಮಾಡ್ಕೊಂತೀಯ ಅಂತ ಹೇಳಿದಾಗ ಏನ್ ಬೇಕಾದ್ರೆ ಮಾಡ್ಕೊಂತೀನಿ ಅಂತಂದಾಗ ಸರಿ ತಲೆ ಬೋಳಿಸ್ಕೊಂತ ವಿನಯ್ ಅವ್ರು ಹೇಳ್ತಾರೆ. ಹೌದು, ಇಲ್ಲಿ ಆಕ್ಚುಲಿ ಇನ್ನೊಂದು ನೋಡಂಗಿರ ರ್ಯಾಪರ್ ಆ ಹುಡುಗ ಪಾಪ ಮಾತಾಡ್ತಾ ಇರ್ತಾರೆ. ಇಲ್ಲಿ ನಮ್ಮ ವಿನಯ್ ಗೌಡವರು ನೀವು ಕೂಡ ಲೈಕ್ ಹಿಂಗೆ ತಲೆ ಆಡಿಸ್ಕೊಂಡು ತಲೆ ಬೋಳ್ಸ್ಕೊಳ್ಳಿ ಅಂತ ಸ್ವಲ್ಪ ಆ ಟೋನ್ ಚೇಂಜ್ ಇತ್ತು. ಸೊ ಆ ಟೋನಲ್ಲಿ ವಿನಯ್ ಗೌಡವರು ಹೇಳ್ತಾರೆ ಮಾಡ್ಕೊಂತೀನಿ, ಅದ್ರಲ್ಲಿ ಏನೋ ಕೂದಲು ಏನು ಇವತ್ತು ನಮ್ಮ ಉಪೇಂದ್ರ ಸರ್ ಕಾಣಿಸ್ರು ನನಗೆ ಒಂದು ಚಡ ಕೂದಲು ತಾನೇ ಕೊಡ್ತೀನಿ ಬಿಡು ನೆಕ್ಸ್ಟ್ ಬೆಳೆಯುತ್ತಲ್ಲ ಅನ್ನೋ ರೀತಿಯಲ್ಲಿ ಅವರು ಪಟ್ ಅಂತ ತೆಗೆದು ಲೈಕ್ ಟ್ರಿಮ್ ಆಫ್ ಮೀಸೆನ ತೆಗೆದು ಅವ್ರು ಆಕ್ಚುಲಿ ಹೇಳಿದ್ರು ತಲೆ ಬೋಳ್ಸ್ಕೊಂತಾರೆ, ಮೀಸೆನೂ ತಕೊಂಡು ಲೈಕ್ ಅರ್ಧ ಇದನ್ನು ಬೋಳ್ಸ್ಕೊಂತಾರೆ. ತುಂಬ ಬೋಲ್ಡ್ ಆಗಿದ್ದಾರೆ. ಈ ಒಂದು ಕ್ಯಾರೆಕ್ಟರ್ ಸ್ವಲ್ಪ ಬಿಗ್ ಬಾಸ್ ನಲ್ಲಿ ಹೋದ್ರೆ ಉಳ್ಕೊಂತಾರೆ ಅಂತ ನನಗನ್ಸುತ್ತೆ. ಅಂಡ್ ಇಲ್ಲಿ ಚಂದನ್ ಶೆಟ್ಟಿ ಅವರು ಅಂಡ್ ಈ ಕಡೆ ನಮ್ಮ ವಿನಯ್ ಅವರು ಸ್ವಲ್ಪ ಇಂಪ್ರೆಸ್ ಆಗ್ತಾರೆ. ಸಾಯಿ ಕುಮಾರ್ ಸರ್ ತರಾನು ಇನ್ವೈಟ್ ಮಾಡಿ ರ್ಯಾಪ್ ಮಾಡಿ ಅಂತ ಹೇಳ್ತಾರೆ. ಚೆನ್ನಾಗಿ ರ್ಯಾಪ್ ಮಾಡಿದ್ರು. ಸೊ ನಮಗೂ ಕೂಡ ಇಷ್ಟ ಆಯ್ತು. ಮಾಡರ್ನ್ ರವಿ ಮಂಜಾ ಅವರು ಕೂಡ 3 ಗ್ರೀನ್ ಬರುತ್ತೆ, 1 ರೆಡ್ ಬರುತ್ತೆ. ಸೊ ಹಂಗೂ ಕೂಡ ಇವ್ರು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗ್ತಾರೆ. ನಿಮ್ಗೆ ಅನಿಸ್ತದೆ ಮಂಜಾ ಅವ್ರು ನೋಡಿದ್ರೆ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನೆಕ್ಸ್ಟ್ ಯಾರು ಬರ್ತಾರೆ ಅಂತಂದ್ರೆ ಇಶಾ ನವೀನ್ ಅವ್ರು ಬರ್ತಾರೆ ಫ್ರಮ್ USA. USA ಇಂದ ಬಂದಂತ ಕ್ಯಾಂಡಿಡೇಟ್ ಬರೀ 19 ಇಯರ್ಸ್ ಅಷ್ಟೇ ಇವ್ರಿಗೆ. ಸೊ ಅವ್ರು ಏನೋ ಅವ್ರಿಗೆ ಏನ್ ಮಾಡ್ತೀರಮ್ಮ ಬಿಗ್ ಬಾಸ್ಗೆ ಯಾಕೆ ಬಂದಿದ್ದೀರಾ ಅಂತಂದಾಗ ಇಲ್ಲ ನನಗೆ ಫಸ್ಟ್ ಬಂದು ಬಿಗ್ ಬಾಸ್ ಪ್ರಪೋಸ್ ಮಾಡ್ತಾರೆ. ಆಕ್ಚುಲಿ ಕನ್ನಡದ ಹುಡುಗಿಯಾಗಿ ನಾನು ಅದೇ ಯಶ್ವಿತ್ ರಾಮಾಚಾರಿ ಫಿಲಂ ತರ ಬಂದು ಪ್ರಪೋಸ್ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಇವ್ರಿಗೆ ಬ್ಯಾಗ್ ಎಷ್ಟು ಅಂತ ಕೇಳ್ತಾರೆ ಸಂಗೀತ ಅವರು. ಅದಕ್ಕೆ ಅದನ್ನ $15,000 ಅಂತಾನೆ ಹೇಳ್ತಾರೆ. ಆ ಬ್ಯಾಗ್ ಅನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಹೇಳ್ತಾರೆ. ಬ್ಯಾಗ್ ಒಳಗಡೆ ಇರೋ ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಡೆಸ್ಟ್ರಾಯ್ ಮಾಡಿ ಬ್ಯಾಗ್ ಮಾಡ್ತಾರೆ. ಬ್ಯಾಗ್ ನ ಅವ್ರ ಅಪ್ಪ ಗಿಫ್ಟ್ ಮಾಡಿದಂತೆ. ಸೊ ಓಕೆ ನಾನು ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳ್ತಾರೆ. ಫಸ್ಟ್ ಒಳಗಡೆ ಇರೋ ಥಿಂಗ್ಸ್ ನ ಡೆಸ್ಟ್ರಾಯ್ ಮಾಡಿಸ್ತಾರೆ ಯಾರು ನಿರಂಜನ್ ದೇಶಪಾಂಡೆ ಅವರು. ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಗ್ ನ ಲೈಕ್ ಅರ್ಧಾಕಕ್ಕೆ ಹೋಗ್ತಾರೆ. ಸೊ ಆದ್ರೂ ಕೂಡ ಅವ್ರು ಮಾಡ್ತಾರೆ. ಬಟ್ ಸ್ಟಿಲ್ ಆ ಹುಡುಗಿ ಸೆಲೆಕ್ಟ್ ಆಗಲ್ಲ. ಸೊ 4 ಇದು ರಿಜೆಕ್ಟ್ ಮಾಡಿ ಇದು ಮಾಡ್ತಾರೆ ಅಂದರೆ ಎಕ್ಸಿಟ್ ಮಾಡಿಸ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ಯೋಗಶ್ರೀ ಮತ್ತು ಯೋಗಿತಾ ಅಂತೆ. ಸೊ ಟ್ವಿನ್ಸು ಇವರು ಹಾಸನದವರು. ಇವ್ರು ಬರ್ತಾರೆ. ಬಂದ ತಕ್ಷಣನೇ ಇವರ ಎಂಟ್ರಿ ಒಂಥರ ನನಗಂದ್ರೆ ಸ್ವಲ್ಪ ಮ್ಯಾಜಿಕ್ ಅನಿಸ್ತು. ಯಾಕಂದ್ರೆ ಇಬ್ರು ಮಾತಾಡೋದು ಒಂದೇ ಥರ ಇತ್ತು, ಒಂದೇ ಶೈಲಿಲಿತ್ತು. ಸೊ ಕನ್ಫ್ಯೂಸ್ ಆಗ್ತಾ ಇದೆ. ಒಂಚೂರು ಸ್ವಲ್ಪನೂ ಡಿಫ್ರೆನ್ಸ್ ಇಲ್ಲ ಗೈಸ್, ಆ ರೀತಿ ಇತ್ತು ಇಬ್ರು ಒಂದು ಇದನ್ನು. ಸೊ ಆದರೆ ಇವ್ರಿಬ್ಗೆ ಟಾಸ್ಕ್ ಏನಂತಂದ್ರೆ ನೀವಿಬ್ಬರು ಯಾರೋ ಒಬ್ಬರನ್ನೇ ನಾವು ಕಳ್ಸೋಕ್ಕಾಗೋದು ಅಂತ ಶ್ರುತಿ ಮ್ಯಾಮ್ ಇಲ್ಲ ಹೇಳ್ತಾರೆ. ಸೊ ಇವ್ರು ಅದಕ್ಕೆ ಡಿಸ್ಕಷನ್ ಮಾಡ್ಕೊಂಡು ನೀನು ಹೋಗುವಂತ ನಾನು ಹೋಗುವಂತ ನೀನು ಅಂತ. ಸೊ ಅಲ್ಲಿ ಸ್ವಲ್ಪ ಸಂಗೀತ ಶೃಂಗೇರಿ ಅವ್ರು ಹೇಳ್ತಾರೆ ಫಸ್ಟ್ ನೀನು ಹೋಗುವಂತ ಇನ್ನೊಬ್ಬರನ್ನ ಎಕ್ಸಿಟ್ ಮಾಡ್ತಾರೆ. ಆಮೇಲೆ ಅಲ್ಲೂ ಕೂಡ ಒಂದು ಮಾತು ಹೇಳ್ತಾರೆ, ಹಗ್ ಮಾಡಿ ಹೋಗ್ಬೋದು ಅಂತ ಹುಡುಗಿ ಕೇಳ್ತಾರೆ. ಸಂಗೀತ ಶೃಂಗೇರಿ ಇಲ್ಲ ಬೇಡ ಅಂತ ಹೇಳ್ತಾರೆ. ಅಂದರೆ ಲೈಕ್ ಬೇಕು ಅಂತ ಹೇಳಿದ್ರೆ ಅದೊಂಥರ ಸ್ವಲ್ಪ ಅಟ್ಲೀಸ್ಟ್ ಒಬ್ರು ಹೋಗ್ತಾರೆ ಅಂತಂದ್ರೆ ಹಗ್ ಮಾಡಿ ಹೋಗೋದ್ರಲ್ಲಿ ಏನಿದೆ ಒಂಥರ ಒಂದು ಖುಷಿ ಕೊಡ್ತಾರೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸಂಗೀತ ಶೃಂಗೇರಿ ಬೇಡ ಅಂತ ಇಲ್ಲ, ಸ್ವಲ್ಪ ಓವರ್ ಆಗಿ ಆಡೋದು ಅನ್ಸಾಗಿದೆ ಆಕ್ಚುಲಿ. ಜಡ್ಜಸ್ಗಳೆಲ್ಲ ಎಕ್ಸೆಪ್ಟ್ ಚಂದನ್ ಶೆಟ್ಟಿ ಸ್ವಲ್ಪ ಎಲ್ಲರೂ ಒಂಥರ ಬೇರೆ ತರ ಥಿಂಕಿಂಗ್ ಅಲ್ಲಿ ಇತ್ತು ಅಂತ ಅನಿಸ್ತು. ಬೇಡವಾಗಿತ್ತೇನೋ ಸ್ವಲ್ಪ ಇವರು. ಯಾಕಂದ್ರೆ ಇವ್ರು ಹೆಂಗ್ ಥಿಂಕ್ ಮಾಡ್ತಾ ಇದಾರೆ ಅಂತಂದ್ರೆ ಅಯ್ಯೋ ಬಿಡು ಏನೋ ನಾರ್ಮಲ್ ಪೀಪಲ್ ಅಲ್ವಾ ಅನ್ನೋ ಥರನೇ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ವೇಸ್ಟ್ ಕ್ಯಾಂಡಿಡೇಟ್ ಅನ್ನೋ ಥರನೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಬೇಡ, ವೇಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳೋದು ಆ ವರ್ಡಿಂಗ್ಸ್ ತುಂಬಾ ಬೇಡ ಅಂತ ಅನ್ಸುತ್ತೆ. ಲೆಟ್ ಸಿ ದಟ್ ಅದು ಹೋಗ್ತಾ ಅದು ನಾವು ಡಿಸೈಡ್ ಮಾಡ್ತೀವಿ ಬಿಗ್ ಬಾಸ್ ಒಳಗಡೆ ಅವ್ರ ಕ್ಯಾರೆಕ್ಟರ್ ಪರ್ಫೆಕ್ಟ್ ಆಗಿದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಇದಾದ್ಮೇಲೆ ಬರುವಂತ ಕ್ಯಾಂಡಿಡೇಟ್ ಅವರಿಬ್ರು ಎಕ್ಸಿಟ್ ಆಗ್ತಾರೆ. ಅವರಿಬ್ರು ನೆಕ್ಸ್ಟ್ ರೌಂಡ್ಗೂ ಸೆಲೆಕ್ಟ್ ಆಗಲ್ಲ. ಸೊ ಎಲ್ಲ ಡೈರೆಕ್ಟ್ ಎಕ್ಸಿಟ್ ಆಗ್ಬಿಡ್ತಾರೆ. ಇದಾದ್ಮೇಲೆ ಬರೋದೇ ಚರಣ್ ಶೆಟ್ಟಿ ಅವರು 36 ವರ್ಷ. ಇವ್ರು ಬಂದು ಮಂಗಳೂರು ಅವರು. ಸೊ ಇವ್ರು ಬರ್ತಾರೆ. ಬಂದ ತಕ್ಷಣ ಮಾಸ್ಕ್ ಹಾಕೊಂಡ್ ಬರ್ತಾರೆ. ಅಂದ್ರೆ ಚಿಕ್ಕದಾಗ ಒಂದು ಮಾಮೂಲಿ ಮಾಸ್ಕ್ ಕವರ್ ಮಾಡ್ಕೊಂಡ್ ಬರ್ತಾರೆ. ಬಂದ ತಕ್ಷಣ ಅವ್ರು ಮಾತಾಡ್ತಾರೆ ಶೈಲಿನೇ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು ನನಗೆ. ಸ್ವಲ್ಪ ಏನಂದ್ರೆ ನಾನು ಪ್ರೂವ್ ಮಾಡ್ಕೊಂಡ್ ಬರ್ತೀನಿ, ನಾ ಅಮ್ಮ ಮೊಬೈಲ್ ಇಲ್ಲ ಅಂತಂತಾರೆ. ಲೈಕ್ ಅವ್ರ ಅಮ್ಮನ ಮೊಬೈಲ್ ತಗೊಂಬಂದಿನಿ ಅಂತಂತಾರೆ. ಎಲ್ರಿಗೂ ಕನ್ಫ್ಯೂಸ್ ಮಾಡಿ ಅವರು ಕನ್ಫ್ಯೂಸ್ ಆಗಿ ಸೊ ಏನೋ ಒಂದು ಮಾಡಿ ಮ್ಯಾಜಿಕ್ ಮಾಡಿ ಒಟ್ಟಿನಲ್ಲಿ 3 ಗ್ರೀನ್ ತಗೊಂತಾರೆ ಇಲ್ಲಿ. ಸೊ ಒಬ್ರು ಮಾತ್ರ ರೆಡ್ ಕೊಡ್ತಾರೆ. ಸೊ ಇವರು ಕೂಡ ಲೈಕ್ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಇವ್ರ ಬಗ್ಗೆ ನನಗೆ ಏನಿಸ್ತು ಅಂದ್ರೆ ಸ್ವಲ್ಪ ನೋಡಿದ್ರೆ ನಮ್ಮದು ಧ್ರುವಂತ ತರ ಕಾಣಿಸ್ತಾರೆ, ಸ್ವಲ್ಪ ಫನ್ನಿ ಅಂತ ಅನ್ಸುತ್ತೆ. ಸೊ ಒಂಥರ ಕನ್ಫ್ಯೂಸಿಂಗ್ ಮೂಡಲ್ಲಿ ಇದ್ರು. ಸೊ ನಮಗೂ ಕೂಡ ಕನ್ಫ್ಯೂಸ್ ಆಯ್ತು. ಆ ಕನ್ಫ್ಯೂಸಿಂಗ್ ಮೂಡಲ್ಲಿ ಅವ್ರು ಕೂಡ ಗ್ರೀನ್ ನ ಕೊಟ್ಬಿಟ್ರು ಇಲ್ಲಿ. ಸೊ ನಮಗೂ ಬೆಟರ್ ಅನಿಸ್ತು. ಈ ಕ್ಯಾಂಡಿಡೇಟ್ ಬಂತು ಅಂತಂದ್ರೆ ಸ್ವಲ್ಪ ಮಜಾ ಇರುತ್ತೆ ಬಿಗ್ ಬಾಸ್ ಮನೆಗೆ ಅಂತ ಅನಿಸ್ತು. ಸೊ ನೆಕ್ಸ್ಟ್ ಕ್ಯಾಂಡಿಡೇಟ್ ಗೈಸ್ ಆಕ್ಚುಲಿ ರತ್ನಮ್ಮ ಬಂಗಾರಪೇಟೆ ಆನೆಯವರು ಬರ್ತಾರೆ ಆಕ್ಚುಲಿ ಇಲ್ಲಿ. ಸೊ ಬಂದಿದ ತಕ್ಷಣ ಎಂತ ಒಂದು ಹುಮ್ಮಸ್ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ಅವ್ರಿಗೊಂದು ಎನ್ಕರೇಜ್ ಇದೆ ಗೊತ್ತಾ ಆ ಏಜ್ ಅಲ್ಲಿ ಬಂದು. ಆಮೇಲೆ ಮೇನ್ ಆಗಿ ಟೀಚರ್ ಆಕ್ಚುಲಿ ಇವಾಗ HR ಆಗು ಕೂಡ ಕಂಟಿನ್ಯೂ ಮಾಡ್ತಾ ಇದಾರಂತೆ. ರಿಟೈರ್ಮೆಂಟ್ ಆದ್ಮೇಲೆ ಗೌರ್ಮೆಂಟ್ ರಿಟೈರ್ಮೆಂಟ್ ಆದ್ಮೇಲೆ ಪ್ರೈವೇಟ್ ಆಗಿ ಮಾಡ್ತಾ ಇದಾರಂತೆ. ಸೊ ಸ್ಟಿಲ್ ಅವರ ಒಂದು ಎನರ್ಜಿಗೆ ಹ್ಯಾಟ್ಸ್ ಆಫ್ ಗುರು. ಏನ್ ಸಖತ್ತಾಗಿ ಬಂದು ಮಾತಾಡ್ತಾರೆ. ಅಂಡ್ ಅವರ ಮಾತನ್ನ ಕೇಳಿ ಜಡ್ಜಸ್ಗಳೆಲ್ಲ ಫುಲ್ ಸರ್ಪ್ರೈಸ್ ಆಗ್ತಾರೆ ಅಂಡ್ ತುಂಬಾ ಖುಷಿನೂ ಕೂಡ ಪಡ್ತಾರೆ. ಸೊ ಇದಾಗಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವರ ಒಂದು ಯೂನಿಕ್ನೆಸ್ ಇದೆ ಅಂತ ಅನಿಸ್ತದೆ. ಬಿಗ್ ಬಾಸ್ ಮನೆ ಒಳಗಡೆ ಐ ಡೋಂಟ್ ನೋ ಎಲ್ಲಿವರೆಗೂ ಬರ್ತಾರೆ ಅಂತ ಗೊತ್ತಿಲ್ಲ. ಅಂಡ್ ಇನ್ನೊಂದು ಏನಂತ ಕೇಳ್ತಾರೆ, ಬಿಗ್ ಬಾಸ್ ಮನೆ ಒಳಗಡೆ ಏನ್ ಹಾಕೊಳ್ತೀರಾ ಅಂತ ಕೇಳಿದಾಗ ಚಡ್ಡಿ ಬನಿಯನ್ ಹಾಕೊಳ್ತೀನಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಬೋಲ್ಡ್ ಆಗಿ ಮಾತಾಡ್ತಾರೆ ಅಂಡ್ ಸ್ವಲ್ಪ ಹಿಂಜರಿಕೆ ಇಲ್ಲ. ಐ ಥಿಂಕ್ ಈ ತರ ಕ್ಯಾಂಡಿಡೇಟ್ಸ್ ಗಳು ಬಿಗ್ ಬಾಸ್ ಮನೆ ಒಳಗಡೆ ಬೇಕಾಗುತ್ತೆ. ಆ ಏಜ್ ಅಲ್ಲಿ ನಾವು ಕೂಡ ಒಂದ್ಸತಿ ಮಾತಾಡ್ಬೇಕಾದ್ರೆ ಲೈಕ್ ಹಿಂದೆ ಮುಂದೆ ನೋಡ್ತೀವಿ. ಬಟ್ ಅವ್ರಿಗೆ ಫಿಲ್ಟರ್ ಇಲ್ಲ. ಸೊ ಏನ್ ಅನ್ಸುತ್ತೆ ಯಾರ ಏನ್ ಅನ್ಕೋತಾರೋ ಒಂದು ಭಯ ಇಲ್ಲ. ಪಟ 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 ಅಂತ ಮಾತಾಡ್ತಾ ಇದ್ರು. ವಿನಯ್ ಅವರು ಇನ್ನೊಂದು ಹೇಳ್ತಾರೆ, ಬಿಗ್ ಬಾಸ್ ಮನೇಲಿ ನಿಮ್ಗೆ ಅನ್ನ ಸಿಗಲ್ಲ, ಊಟ ಸಿಗಲ್ಲ, ಏನ್ ಮಾಡ್ತೀರಾ ಅಂತ. ಪರವಾಗಿಲ್ಲ, ನೀರು ಸಿಗುತ್ತಲ್ವಾ, 1 ಅವರ್ಗೆ ಒಂದ್ಸತಿ ಕುಡ್ಕೊಂಡು ನಾನು ಆರಾಮಾಗಿ ಇರ್ತೀನಿ, ಡಯಟ್ ಮಾಡ್ಕೊಂಡು ಯೋಗಾಸನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಆರಾಮಾಗಿರ್ತೀನಿ ಅಂತ ಬೋಲ್ಡ್ ಆಗಿ ಹೇಳ್ತಾರೆ. ಸೊ ಮೇ ಬಿ ಆ ಒಂದು ಬೋಲ್ಡ್ನೆಸ್ ಜಡ್ಜಸ್ಗಳಿಗೆ ಇಷ್ಟ ಆಗಿ ಸೊ 3 ಗ್ರೀನ್ ಕೊಡ್ತಾರೆ, ಒಬ್ರು ರೆಡ್ ಕೊಡ್ತಾರೆ. ಸೊ ಅವರು ಕೂಡ ನೆಕ್ಸ್ಟ್ ರೌಂಡ್ಗೆ ಇಲ್ಲಿ ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಬರೋದು ಯಾರಪ್ಪ ಕ್ಯಾಂಡಿಡೇಟು ಅಂತಂದ್ರೆ ಕಬಾಬ್ ಮಂಜು ಅವರು.
ಸೊ ಇವ್ರು ಬಂದು ನೀವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಪ್ರತಿಭೆ ನೋಡಿರ್ತೀರಾ, ಇವೆಲ್ಲ ಇನ್ಸ್ಟಾಗ್ರಾಮ್ ಪ್ರತಿಭೆಗಳು. ಬಟ್ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಆ ವ್ಯಕ್ತಿ ಸ್ವಲ್ಪ ಮುಗ್ಧತೆ ನನಗೆ ಕಾಣಿಸ್ತು. ಅಂದ್ರೆ ಡೀಸೆಂಟ್ ಆಗಿದ್ರು ಆಕ್ಚುಲಿ, ಬೇರೆ ಬೇರೆಯವ್ರ ತರ ಚಂಗ್ಲಂಗ್ ಆಡಿಲ್ಲ ಆಕ್ಚುಲಿ ಅಲ್ಲಿ. ಆಮೇಲೆ ಇನ್ನೊಂದು ಅವ್ರದ್ದು ಏನೋ ಸ್ಟೋರಿ ಹೇಳಿದ್ರೆ, ಆಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿ ಚಿಕ್ಕಮಂಗ್ಳೂರನ್ನ ಬಿಟ್ಟಿದ್ರು, ಸೊ ಎಮ್ಮೆ ಮೇಯಿಸೋದಕ್ಕೋಸ್ಕರ ನನ್ನ ತಾಯಿ ಅದನ್ನ ಹುಡ್ಕೊಂಡೇ ಬರಲಿಲ್ಲ, ನನ್ನ ತಾಯಿನ ಹುಡುಕ್ಬೇಕು, ನನ್ನ ತಮ್ಮನ ಹುಡುಕ್ಬೇಕು ಅಂತ ಒಂದು ಏನೋ ಒಂದು ಸ್ಟೋರಿ ಹೇಳ್ತಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಬಿಗ್ ಬಾಸ್ಗೂ ನಾನು ಅದಕ್ಕೋಸ್ಕರನೇ ಬಂದಿರೋದು ಅಂತ ಹೇಳ್ತಾರೆ. ಐ ಡೋಂಟ್ ನೋ, ಲೈಕ್ ಅವರ ಒಂದು ಪರ್ಸನಲ್ ರೀಸನ್ಸ್ ನ ಇಲ್ಲಿ ಕೊಟ್ಟಿದ್ದು ಓಕೆ, ಬಟ್ ಎಲ್ಲೋ ಒಂದ್ ಕಡೆ ಅವರು ಇನ್ನೊಂದ್ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ, ಮೇ ಬಿ ಸೆಲೆಕ್ಟ್ ಆಗ್ತಿದ್ರು. ಬಟ್ ನನಗೆ ಇಷ್ಟ ಆಗಿದ್ದೇನಪ್ಪ ಅಂತಂದ್ರೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಆಡೋ ತರ ಇಲ್ಲ ಆಡಿಲ್ಲ, ಒಂಥರ ಡೀಸೆಂಟ್ ಆಗಿದ್ರು. ಸೊ ಒಂದು ಸ್ಟೇಜ್ಗೆ ಏನ್ ಮರ್ಯಾದೆ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಅದನ್ನ ಕೊಟ್ಕೊಂಡು ಆ ತರ ನಿಂತ್ಕೊಂಡಿದ್ರು. ಸೊ ಐ ಥಿಂಕ್ ಎಣ್ಣೆಲಿ ಆಕ್ಚುಲಿ ಜಡ್ಜಸ್ ಗಳು ಬಂದು ಕೈ ಹಾಕೋರು. ನನಗೂ ಭಯ ಆಯ್ತು, ಏನಿಲ್ಲ ಅವ್ರು ಹೇಳ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಬಿಸಿ ಇರ್ಬೇಕಾದ್ರೆ ಇವ್ರು ಕಬಾಬ್ ಮಂಜೂರು ಕಬಾಬ್ ಎಲ್ಲ ಹಾಕಕ್ಕೆ ಹೇಳ್ತಾರೆ ಎಣ್ಣೆನ. ಸೊ ಅವ್ರು ಎತ್ಕೊಂಡು ಹಿಂಗೆಲ್ಲ ತೋರಿಸ್ತಾರೆ, ಬಟ್ ಇವ್ರು ಆರೋದ್ಮೇಲೆ ಮುಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ ಅದು. ಬಟ್ ವಿ ಡೋಂಟ್ ನೋ, ಸೊ ಅದು ಆರೋಗಿರೋದು ಮುಟ್ಟಿದ್ರ ಇಲ್ಲಾಂದ್ರೆ ಏನೋ ಬಿಸಿ ಇದ್ದಾಗ ಮುಟ್ಟಿದ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಬಾಬ್ ಎತ್ತಿದ್ದಂತೂ ನಿಜ ಅಲ್ಲಿ. ಸೊ ಇವರು ಕೂಡ 4-4 ರಿಜೆಕ್ಷನ್ ಸಿಕ್ಕಿ ಎಕ್ಸಿಟ್ ಆಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಬರೋದು ಯಾರು ಅಂತಂದ್ರೆ ಪೂರ್ಣಿಮಾ GK, 34 ವರ್ಷದ ಮಹಿಳೆ, ಮಂಡ್ಯದವರು. ಇವ್ರು ಬಂದು ಬಸ್ ಇದರಲ್ಲಿ KSRTC ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ, ಮೆಕ್ಯಾನಿಕ್ ಆಗಿ ವರ್ಕ್ ಮಾಡ್ತಾರೆ. ಇವ್ರು ಬರ್ತಾರೆ. ಇವ್ರು ಬಂತು ಸ್ಟಾರ್ಟಿಂಗ್ ಅಲ್ಲಿ ಏನ್ ಅಂತ ಕಡಕ್ಕಾಗಿ ಏನ್ ಕಾಣಿಸ್ಲಿಲ್ಲ, ಬಟ್ ಹೋಗ್ತಾ 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 ಮಹಿಳೆಯಲ್ಲಿ ಒಳಗಡೆ ಕಾನ್ಫಿಡೆನ್ಸ್ ಬಂತು. ಅವ್ರು ಕೇಳಿದಂತ ಕ್ವಶನ್ಸ್ ಗಳಿಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಕುಡ್ಕೊಂಡು ನೀವು ಯಾವ ರೀತಿ ಮಾತಾಡ್ತೀವಿ ಅಂದಾಗ ವಿನಯ್ ಅವ್ರಿಗೆ ಹೇಳ್ತಾರೆ, ವಿನಯ್ ಅವ್ರು ಬೆಟರ್, ಸಂಗೀತ ಅವ್ರು ಬೆಟರ್ ಅಂದಾಗ ಅಫ್ಕೋರ್ಸ್ ಹುಡುಗಿಗೆ ಸಪೋರ್ಟ್ ಮಾಡೋದು, ಸೊ ಸಂಗೀತ ಅವ್ರು ಬೆಟರ್ ಅಂತ ಹೇಳ್ತಾರೆ. ಅಂಡ್ ಇದಾಗಿದ ತಕ್ಷಣ ಒಂದಷ್ಟು ಮಾತುಕತೆ ಬರುತ್ತೆ, ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಾರೆ, ಡೇರಿಂಗ್ ಚಾಲೆಂಜ್ ಕೊಡ್ತಾರೆ. ಆಕ್ಚುಲಿ ಆ ಒಂದು ಟೈರ್ ನ ತಗೊಂಡ್ಬಂದು 30 ಸೆಕೆಂಡ್ಸ್ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. 45 ಸೆಕೆಂಡ್ಸ್ ಇಟ್ಕೊಳ್ತಾರೆ, ಅಷ್ಟು ವೇಟ್ ನ ಎತ್ಕೊಂಡು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಹಿಳೆಗೆ ಅದು ಗ್ರೇಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಮೇ ಬಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಅನಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ಮಾತುಕತೆನೂ ತುಂಬಾ ಚೆನ್ನಾಗಿದೆ. ಹೋಪ್ ದಟ್ ಅಗ್ನಿ ಪರೀಕ್ಷೆ ಎಲ್ಲ ಮುಗಿದು ಮೇ ಬಿ ಸೆಲೆಕ್ಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವರು ಆಕ್ಚುಲಿ ಜಡ್ಜಸ್ಗಳು 4-4 ಗ್ರೀನ್ ಸಿಗ್ನಲ್ ನ ಕೊಟ್ಟು ಬ್ಯಾಡ್ ಸಿಗ್ನಲ್ ಕೊಡ್ತಾರೆ. ಇವರು ಅಗ್ನಿ ಪರೀಕ್ಷೆ ಡೈರೆಕ್ಟ್ ಸೆಲೆಕ್ಟೆಡ್ ಅಂತ ಈಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆಕ್ಚುಲಿ ಬಿಗ್ ಬಾಸ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಸೊ ಪ್ರೋಮೋ ನೋಡಿ ಬರೀ ನೀವು ಜಡ್ಜ್ ಮಾಡಬೇಡಿ, ಎಪಿಸೋಡ್ ನೋಡಿ ಜಡ್ಜ್ ಮಾಡಿ ಅಂತೆಲ್ಲ ಅವರು ಕೂಡ ಒಂದ್ 2 ವಿಡಿಯೋಗಳನ್ನ ಬಿಟ್ರು. ಬಟ್ ಈ ಅದೇನ್ ಹೇಳ್ತಾರಲ್ಲ, ಒಂದು ತಪ್ಪಲಲ್ಲಿ ಅನ್ನ ಬೆಂದಿದೆ ಇಲ್ವೋ ಅಂತ ಒಂದು ಮೇಲ್ಗಡೆ ಅಗ್ಲು ನೋಡಿದ್ರೆ ಸಾಕಾಗಿರುತ್ತಂತೆ. ಅದು ಹಂಗಾಗಿ ಪ್ರೋಮೋದಲ್ಲಿ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿ ನೋಡಿ, ನಿರಂಜನ್ ದೇಶಪಾಂಡೆ ಅವ್ರಿಗೆ ಜಡ್ಜಸ್ ಮಾಡೋ ಕೆಲಸ ಇವ್ರಿಗೆ ಯಾಕೆ ಬೇಕಿತ್ತು, ಇವ್ರು ಹೋಸ್ಟ್ ಮಾಡೋ ಕೆಲಸ ಇವ್ರು ಹೋಸ್ಟ್ ಮಾಡಬೇಕಿತ್ತು. ಆ ರೀತಿ ಇದ್ದಾಗ ಇವ್ರು ಏನಕ್ಕೆ ಆ ಹುಡುಗಿಗೆ ನೀವು ಫೋನ್ ಮಾಡಿ ಟಾಸ್ಕ್ ಕೊಡ್ತಾ ಇದಾರೆ, ನೀವು ಫೋನ್ ಮಾಡಿ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತೀಯ ಅಂತ ಅವ್ರು ಹೇಳ್ತಾ ಇದಾರೆ. ಬಟ್ ಇಲ್ಲಿ ಜಡ್ಜಸ್ ಅವರು ನಾವು ಇದೀವಿ, ನಾವು ನೋಡ್ಕೋತೀವಿ ಅಂತ ಏನೋ ಹೇಳಿಲ್ಲ. ನಿರಂಜನ್ ಹೇಳ್ತಾರೆ, ಸುಮ್ಮನೆ ಆಗ್ತಾರೆ. ಇಲ್ಲಿಂದನೇ ಸ್ಟಾರ್ಟಿಂಗ್ ಅಲ್ಲೇ ನೆಗೆಟಿವ್ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಕಾರಣಕ್ಕೋಸ್ಕರ ತಾನೇ ಅವರು ಕಮೆಂಟ್ಸ್ ಎಲ್ಲ ಆ ಥರ ಲೈಕ್ ನೆಗೆಟಿವ್ ಆಗಿ ಇದು ಮಾಡೋದು. ಸೊ ಇವರು ಎಪಿಸೋಡ್ ಬಟ್ ಸ್ಟಿಲ್ ಅರ್ಥ ಮಾಡ್ಕೋತೀನಿ ನಾನು ಕೂಡ, ಯಾಕಂದ್ರೆ ಬಿಗ್ ಬಾಸ್ ಮೇಲೆ ಅಗ್ನಿ ಪರೀಕ್ಷೆ ಅಂತ ಇಟ್ಟ ಮೇಲೆ ಈ ತರ ಒಂಥರ ಎಮೋಷನಲಿ ಟಾಸ್ಕ್ಗಳನ್ನ ಕೊಡಬೇಕು. ಬಟ್ ಅಂದ್ರೆ ಇದು ತೀರಾ ಅತಿರೇಕ ಆಯಿತು. ಬಟ್ ಯಾರು ಕೊಡಬೇಕು ಅದು ಕೊಡಬೇಕಿತ್ತು. ಬಟ್ ಇಲ್ಲಿ ಕೆಲಸ ಬಿಗ್ ಬಾಸ್ಗೋಸ್ಕರ ಕೆಲಸ ಕಳ್ಕೊಳ್ಳೋದು ಸೊ ಅಷ್ಟು ಬೇಡವಾಗಿತ್ತೇನೆ ಅಂತ ನಮ್ಗೆ ಅನಿಸ್ತು ಪರ್ಟಿಕ್ಯುಲರ್ ಆಗಿ. ಅಂಡ್ ಇನ್ನೊಂದೇನಂತಂದ್ರೆ ಕ್ವಶನ್ಗಳು ಕೇಳ್ತಾರೆ, ನಿಮ್ಗೆ ರೈಟ್ಸೇ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಹೇಳ್ತಾರೆ. ರೈಟ್ಸ್ ಯಾವ ತರ ಬರ್ಬೇಕಂದ್ರೆ, ಬಿಗ್ ಬಾಸ್ ಅಂದ್ರೆ ಏನ್ ಇವ್ರ ಪ್ರಕಾರ ಏನೊಂದು ವ್ಯಕ್ತಿತ್ವಗಳ ಆಟ. ಅವರ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳಿಗೆ ಸೈಲೆಂಟ್ ಆಗಿರೋನು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಗೆಲ್ಬಹುದು. ಈಗ ವಿಜಯ ರಾಘವೇಂದ್ರ ಶಾಂತವಾಗಿ, ಶ್ರುತಿ ಮ್ಯಾಮ್ ಆಕ್ಚುಲಿ ಎಲ್ಲಿ ಅವ್ರೇನು ಟಾಸ್ಕ್ ಆಡಿಲ್ಲ, ಬರೀ ಅವ್ರ ವ್ಯಕ್ತಿತ್ವ ಚೆನ್ನಾಗಿತ್ತು ಅಂತಾನೆ ಟಾಸ್ಕ್ ಎಲ್ಲ ನಾರ್ಮಲ್ ಆಗಿ ಗೆದ್ಕೊಂಡ್ ಬಂದಿದ್ದು. ಸೊ ಐ ಥಿಂಕ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಬೇಕು, ಥಿಂಕ್ ಮಾಡಬೇಕು. ಹಂಗಾರೆ ಟಾಸ್ಕ್ ಅಲ್ಲಿ ಸ್ಟ್ರಾಂಗ್ ಇದ್ರಪ್ಪ ಸಂಗೀತ ಅವ್ರು ಯಾಕೆ ವಿನ್ ಆಗಿಲ್ಲ? ಹಂಗಾದ್ರೆ 4th ಸ್ಥಾನಕ್ಕೆ ನಾಯಕ್ ಬಂದ್ರು, ಜಾಸ್ತಿ ಸ್ಟ್ರಾಂಗ್ ಆಗಿ ಮಾತಾಡಿದವರು ಎಲ್ಲ ವಿನ್ ಆಗ್ಬಿಟ್ಟಿದ್ದಾರೆ. ಆಕ್ಚುಲಿ ಸೀಸನ್ 10 ಅಲ್ಲಿ ಹೈಲೈಟ್ ಆಗಿದ್ದು ಯಾರು ಅಂದ್ರೆ ಡ್ರೋನ್ ಪ್ರತಾಪ್ ಅವರು. ಸೊ ಅವ್ರು ಇದೇ ಬಂದಿಲ್ಲ ಅಲ್ಲಿ. ಸೊ ಇವರು ಬರೀ ಸಂಗೀತ ಶೃಂಗೇರಿ, ಈ ಕಡೆ ವಿನಯ್ ಗೌಡ ಅವ್ರು ಮಾತ್ರ ಹೈಲೈಟ್ ಕಾಣಿಸ್ತಿತ್ತು ಇವತ್ತು ನೆನ್ನೆ ಎಪಿಸೋಡಲ್ಲಿ. ನಾನು ಯಾರೋ ಹೇಳ್ತಾರೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ, ಕಾರ್ತಿಕ್ ಅವ್ರ ಬಗ್ಗೆ ಯಾರೋ ಹೇಳ್ತಾರೆ ಅಂದರೆ ನಥಿಂಗ್, ಆ ಮ್ಯಾಟ್ರೇ ಬರಲಿಲ್ಲ ಅಲ್ಲಿ. ಸೊ ಇವರಿಬ್ಬರನ್ನ ಹೈಲೈಟ್ ಮಾಡಿ ಹೇಳಿದ್ದಾರೆ ಇಲ್ಲಿ. ಸೊ ಎಪಿಸೋಡ್ ಫುಲ್ಲು ಇಲ್ಲಿಗೆ ನಿಂತ್ಕೊಂಡಿದ್ದಾಗ. ಸೊ ನೈಟು ಕೂಡ 9 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಆನ್ ಏರ್ ಆಗುತ್ತೆ. ಸೊ ನೋಡುವ, ಆಕ್ಚುಲಿ ಏನಂತಂದ್ರೆ ನಾವು ಅನ್ಕೊಂಡಿದ್ದು 9 o'clock ಬರೋಣ ಅಂತ ಅನ್ಕೊಂಡಿದ್ವಿ. ಸೊ ಲೆಟ್ಸ್ ಸಿ ದಟ್ ಎಪಿಸೋಡ್ ಎಲ್ಲ ನೋಡಿ. ಐ ಥಿಂಕ್ ಈ ಒಂದು ರಿವ್ಯೂನು ಕೂಡ ನೋಡಿರ್ತೀರ ಅಂತ ಅನ್ಕೊಳ್ತೀನಿ. ಏನ್ ಅನ್ಸೋ ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡ್ತಿರ್ತೀವಿ. ನಂಗಷ್ಟು ಒಂದಷ್ಟು ನೆಗೆಟಿವ್ ಸಿಕ್ತು, ಇಂಟ್ರೆಸ್ಟಿಂಗ್ ಕೂಡ ಇತ್ತು. ಲೆಟ್ಸ್ ಸಿ ದಟ್ ಹೋಪ್ ದಟ್ ನೆಕ್ಸ್ಟ್ ಎಪಿಸೋಡ್. ಮಜಾ ಅನಿಸ್ಲಿಲ್ಲ ನನಗೆ ಅಗ್ನಿ ಪರೀಕ್ಷೆ. ಸೊ ನೀವು ನೋಡಿ ಬೇಕಾದ್ರೆ ಕಲರ್ಸ್ ಕನ್ನಡದಲ್ಲಿ ಎಪಿಸೋಡ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ಮಜಾ ಅನಿಸ್ಲಿಲ್ಲ ನನಗೆ. ನಾರ್ಮಲ್ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಹೆಂಗಿರುತ್ತೆ, ಆಮೇಲೆ ಒಂದು ಎಂಟ್ರಿಗೂ ಕೂಡ ಏನಂತ ಬ್ಯಾಗ್ ಬಾಸ್ ಅಲ್ಲಿ ಇವ್ರಿಗೂ ಬ್ಯಾಂಕ್ ಆಗಿ ಏನು ಎಂಟ್ರಿ ಕೊಟ್ಟಿಲ್ಲ. ನಾರ್ಮಲ್ ಅಬ್ಬಮ್ಮ ಕುತ್ಕೋ ಜಡ್ಜ್ ಮಾಡೋಗಿ ರೂಲ್ಸ್ ಹೇಳ್ತೀನಿ, ಮಿಕ್ಸರ್ ಕರೆಸಿ ಒಳಗಡೆ ಮಾಡ್ದಂಗೆ ಇತ್ತು. ಆಕ್ಚುಲಿ ಚಿಂದಿ ಚಿತ್ರಾನ್ನ ಬುದ್ಧಿ ಮೊಸರನ್ನ ಹತ್ರ ಮಿಕ್ಸ್ ಮಾಡಾಕಿದ್ರು. ಎಸ್, ಸೊ ಇದೇ ಆಗಿತ್ತು ಗೈಸ್ ನಮ್ಮ ಒಂದು ಎಪಿಸೋಡ್ನ ರಿವ್ಯೂ. ಸೊ ಏನು ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಗೆ ಏನಾದರೂ ಅದರಲ್ಲಿ ಎಪಿಸೋಡಲ್ಲಿ ತಪ್ಪಿತ್ತಾ ಸರಿತಾ, ಇಲ್ಲ ನಾವು ಏನಾದರೂ ಹೇಳಿದ್ರಲ್ಲಿ ತಪ್ಪಿತ್ತಾ ಸರಿತಾ, ನೀವುಗಳು ಕಮೆಂಟ್ ಮಾಡಿ. ಓಕೆನಾ? ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಂಜೆ 8:00 ಕರೆಕ್ಟಾಗಿ ಲೈವ್ಗೆ ಬರ್ತೀವಿ. ದಯವಿಟ್ಟು ಎಲ್ಲರೂ ಲೈವ್ಗೆ ಜಾಯ್ನ್ ಆಗಿ 9 ಗಂಟೆಯಿಂದ ಕಲರ್ಸ್ ಕನ್ನಡ ವಾಚ್ ಚಾಲನ್ ಮಾಡೋಣ. ಸೊ 8:00 ಬೇಗನೆ ಬರ್ತೀವಿ. 8:00 ಲೈವ್ಗೆ ಜಾಯ್ನ್ ಆಗೋದು ಮರಿಬೇಡಿ. ಓಕೆನಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್.